ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ಚೆಕ್ಪೋಸ್ಟ್ ಬಳಿ ಸಿಎಂ ಬೊಮ್ಮಾಯಿ ಅವರ ಕಾರನ್ನು ಚುನಾವಣಾಧಿಕಾರಿಗಳು ತಪಾಸಣೆ ಮಾಡಿದರು. ನೋಡಿ, ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಅದು ಯಾರದೇ ಕಾರ್ ಆಗಲಿ, ಒಂದು ಮುಖ್ಯಮಂತ್ರಿಗಳ ಕಾರ್ ಆದರೂ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡಬೇಕಾಗಿರುವಂತಹ ಕರ್ತವ್ಯ ಇರುತ್ತೆ ಪೊಲೀಸರಿಗೆ. ಆ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಇವತ್ತು ಮುಖ್ಯಮಂತ್ರಿಗಳ ಕಾರನ್ನ ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ. ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮುಖ್ಯಮಂತ್ರಿಗಳು ದೇವರ ದರ್ಶನ ಮಾಡಲಿಕ್ಕೆ ಅಂತ ಹೇಳಿಬಹುದು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾರನ್ನೇ ನಿಲ್ಲಿಸಿ ಚುನಾವಣಾಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ರಾಮನವಮಿ ಅಂದ್ರೆ ಎಲ್ಲ ಧರ್ಮದವರು ಆಚರಿಸುವಂತಹ ಪ್ರಮುಖ ಹಬ್ಬ. ರಾಮನ ಹೆಸರಲ್ಲಿ ಮಜ್ಜಿಗೆ ಪಾನಕವನ್ನ ಹಂಚಿ ಜಾತಿ ಧರ್ಮ ಮೀರಿದ ಭಕ್ತಿಯ ಸಂದೇಶವನ್ನ ರವಾನಿಸ್ತಾರೆ. ಆದರೆ ಅದೇ ರಾಮನವಮಿಯನ್ನ ರಕ್ತ ಸಿಕ್ತವಾಗಿ ಮಾಡಿದ್ದಾರೆ ಆ ಕಿಡಿಗೇಡಿಗಳು. ಕರ್ನಾಟಕ, ಪಶ್ಚಿಮ ಬಂಗಾಳ, ಬಿಹಾರ, ಮಹಾರಾಷ್ಟ್ರದಲ್ಲಿ ನಡೆದ ಗಲಭೆಯ ದೃಶ್ಯಗಳು ನಿಮ್ಮ ಮುಂದೆ. ಬೆಂಕಿ ಇಟ್ರು, ಸಿಕ್ಕಲ್ಲೆಲ್ಲ ಬೆಂಕಿ ಇಟ್ರು. ಬಡವರು, ಬೀದಿ ವ್ಯಾಪಾರಿಗಳ ಅಂಗಡಿಗಳನ್ನೆಲ್ಲ ಸುಟ್ಟು ಹಾಕಿದ್ರು. ಸಿಕ್ಕ ಮನೆಗಳ ಮೇಲೆ ಕಲ್ಲು ತೂರಿದ್ರು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು. ಪಿಜ್ಜಾ, ಊಟ ಡೆಲಿವರಿ ಬೈಕ್ಗಳನ್ನ ಧ್ವಂಸಗೊಳಿಸಿದ್ರು. ವರದಿ ಮಾಡ್ತಿದ್ದ ಮಾಧ್ಯಮದವರ ಮೇಲೆ ಮುಗಿಬಿದ್ರು. ಅಟ್ಟಾಡಿಸ್ಕೊಂಡು ಹಲ್ಲೆಗೂ ಯತ್ನಿಸಿದ್ರು. ಗಲ್ಲಿಯಲ್ಲೂ ಮುಸ್ಲಿಂ ಯುವಕರು ದೊಂಬಿ ಎಬ್ಬಿಸಿದ್ರು. ಪೊಲೀಸರು ಲಾಠಿ ಬಿಸಲಿಲ್ಲ. ಕಲ್ಲು ತೂರಾಟ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇದ್ರು. ಪೊಲೀಸರು ಸಾರ್ವಜನಿಕರು ಎಲ್ಲಿ ಕಲ್ಲೇಟು ಬೀಳುತ್ತೋ ಅಂತ ತಲೆಗೆ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕಾದ ಕೆಟ್ಟ ಪರಿಸ್ಥಿತಿ. ಒಂದೊಂದು ದೃಶ್ಯಗಳು ಭೀಕರ, ಒಂದೊಂದು ದೃಶ್ಯಗಳು ರಕ್ತಸಿಕ್ತ ಅಧ್ಯಾಯ. ಅಬ್ಬಬ್ಬಾ, ಶಾಂತಿದೂತ ಶ್ರೀರಾಮಚಂದ್ರನ ಉತ್ಸವ ರಾಮನವಮಿ ಆಚರಣೆಯಲ್ಲಿ ಅಶಾಂತಿ, ಗಲಭೆ, ದೊಂಬಿ ಎಬ್ಬಿಸಿದ್ದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಪಶ್ಚಿಮ ಬಂಗಾಳ ಅಕ್ಷರಶಃ ಸ್ಮಶಾನದ ತರ ಭಾಸವಾಗ್ತಿದೆ. ನಿನ್ನೆಯೆಲ್ಲ ಬೆಂಕಿ ಇಟ್ಟ ಕಿಡಿಗೇಡಿಗಳು ಇವತ್ತು ಸಿಕ್ಕಲ್ಲೆಲ್ಲ ಅಟ್ಟಹಾಸ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ರಾಮನವಮಿ ಉತ್ಸವ ರಣಾಂಗಣ ಆದ್ರೂ ತುಟಿ ಬಿಚ್ಚಿಲ್ಲ. ಪೊಲೀಸರು ತಲೆ ಕೆಡಿಸ್ಕೊಂಡಿಲ್ಲ. ಶಾಂತಿ ಕಾಪಾಡಿ ಅಂತ ಹೇಳಿದ್ರೆ ಹೊರತು ಸರ್ಕಾರಿ ಆಸ್ತಿ ಹಾಳು ಮಾಡಿದವರನ್ನ ಮುಟ್ಟೋ ಧೈರ್ಯನೂ ಮಾಡಲಿಲ್ಲ. ಇದೆಲ್ಲ ದೀದಿಯದ್ದೇ ಪ್ಲಾನ್ ಅನ್ನೋದು ಬಿಜೆಪಿಯವರ ನೇರ ಆರೋಪ. बंगाल को इस्लामिक स्टेट बनाना चाहते हैं. पूरे बंगाल में भय का वातावरण बना हुआ था. देखिए, ममता बनर्जी ने पश्चिमी बंगाल को तबाह कर दिया है. ममता बनर्जी ने एक दिन पहले स्वयं जो है ये आग लगाने का काम शुरू कर दिया. ರಾಮನವಮಿ ಮೆರವಣಿಗೆಯನ್ನ ರಣರಂಗ ಮಾಡಿದ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದು ಬರೀ 36 ಜನರನ್ನ. ಸದ್ಯಕ್ಕೆ ಹೌರಾದಲ್ಲಿ 144 ಸೆಕ್ಷನ್ ಹಾಕಿದ್ದಾರೆ. ಬರೀ ಬಂಗಾಳದಲ್ಲಷ್ಟೇ ಅಲ್ಲ, ದೇಶದ ಹಲವೆಡೆ ಇಂಥದ್ದೇ ಸ್ಥಿತಿ. ಕರ್ನಾಟಕದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ 4 ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. 4ರನ್ನ ಆಸ್ಪತ್ರೆಗೆ ಸೇರಿಸಿದ್ದು ಹಲ್ಲೆ ನಡೆಸಿದ ಮುಸ್ಲಿಂ ಯುವಕರ ಮೇಲೆ ಕೇಸ್ ದಾಖಲಾಗಿದೆ. ಬಿಹಾರದಲ್ಲೂ ರಾಮನವಮಿ ವೇಳೆ ದಾಳಿ ಮಾಡಿದ್ದು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮುಂಬೈನಲ್ಲೂ ಗಲಾಟೆ ಆಗಿದ್ದು 20 ಜನರಿಗೆ ಗಾಯವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.